ಎವ್ರಿವನ್ ಹಾಯ್. ಸೊ ಏನಂದ್ರೆ ಇವಾಗ ನಾವು ಹೋಗ್ತಿರೋದು ಜನನಾಯಕನ್ ಮೂವಿ, ತಲಪತಿ ವಿಜಯ್ ಅವ್ರದ್ದು ಲಾಸ್ಟ್ ಮೂವಿಗೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಸೊ ಹೋಪ್ಫುಲಿ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಿವ್ಯೂ ಕೂಡ ಹೇಳ್ತೀವಿ, ಓಕೆ. ಸೊ ನನ್ನ ಜೊತೆ ಇರೋ ಹೀರೋ ಹೆಸರು ಶ್ರವಣ್ ಕುಮಾರ್. ಸೊ ಹಂಗೆ ಮೂವಿ ನೋಡಿ ಎಕ್ಸೈಟ್ಮೆಂಟಲ್ಲಿ ಫುಲ್ ಖುಷಿಯಾಗಿ ನಾವು ಹೋಗೋ ಟೈಮಲ್ಲಿ ಒಬ್ಬರನ್ನ ಮೀಟ್ ಮಾಡಿದ್ರಿ. ಅವ್ರು ನಮ್ಮನ್ನು ಹೆಂಗೆಲ್ಲ ಬೈದರು ಹಂಗೆ ನೋಡಿ ನೀವೇ ಅಬ್ಸರ್ವ್ ಮಾಡಿ. ನೋಡಕ್ಕೆ ಇಬ್ರು ದೊಡ್ಡ ಮನುಷ್ಯ ತರ ಕಾಣ್ತಾರೆ. ನಿಮ್ಮ ಜನ್ಮಕ್ಕೆ 2 ಬಿಸ್ಕೆಟ್ ಪ್ಯಾಕೆಟ್ ಕೂಡ ಹಾಕಿಲ್ಲ. ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಕಾಯಂಗ್ ಆಗ್ಬಿಟ್ಟಿದೆ. ಕಣ್ಣಲ್ಲಿ ನಿದ್ದೆ ಕಾಣಿಸ್ತು. ನಿದ್ದೆ ಇಳಿತಿದೆ ಗುರು. ಬೆಳಗ್ಗೆಯಿಂದ ಫುಲ್ ವರ್ಕ್ ಸ್ಕೂಲಲ್ಲಿ ನಿದ್ದೆ ಇಳಿತಿದೆ. ಸಾಯಂಕಾಲ ಕ್ಲಾಸು. ಸ್ಟಿಲ್ ಓನ್ಲಿ ಫಾರ್ ತಲಪತಿ. ಕಣ್ಣಿಲ್ ಕಣ್ಣೀರ್ ಮಳೆ ವರುಮೇ. ಮೂವಿ ರಿವ್ಯೂ ಕೂಡ ಕೊಡ್ತೀವಿ. ಫಸ್ಟ್ ಟೈಮ್ ನಾವು ಗೋಟ್ ಮೂವಿ ರಿವ್ಯೂ ಕೊಟ್ಟಿದ್ವಿ. ನಮ್ದು ಹಳೆ ಬ್ಲಾಗ್ ವಿಡಿಯೋ ಇದೆ, ಬೇಕಾದ್ರೆ ದಯವಿಟ್ಟು ನೋಡಿ. ಅಂಡ್ ಈ ಸತಿ ಜನನಾಯಕ ಕೂಡ ಏನು ಹೇಳೋದು ಕಾಪಿ ಸ್ಟ್ರೀಟ್ ಬೇರೆ ಹಾಕ್ಬಿಟ್ಟಿದ್ರು. ಈ ಸತಿ ಆ ತಪ್ಪು ಮಾಡಲ್ಲ ನಾವು, ಯಾಕಂದ್ರೆ ಈ ಸತಿ ತುಂಬಾ ಫುಟೇಜಸ್ ಹಾಕ್ಬಿಟ್ಟಿದ್ವಿ ಅಂತ. ಈ ಸತಿ ಫುಟೇಜಸ್ ಎಲ್ಲ ಹಾಕಲ್ಲ. ಸೊ ಲೈಟ್ ಆಗಿ ಹಾಕ್ತೀವಿ, ಟೈಟಲ್ ಕಾರ್ಡ್ ಮಾತ್ರ. ಹಂಗೆ ನಮ್ಮ ತರುಣ್ ಅವ್ರು ಕೂಡ ಫೋನ್ ಮಾಡಿದರು. ಸೊ ಅವ್ರ ಬರ್ತ್ಡೇ ಬೇರೆ ಆ ಸೇಮ್ ಡೇ. ಸೊ ಅವ್ರಿಗೊಂದು ವಿಶ್ ಮಾಡ್ತಾ ಅವ್ರ ಜೊತೆ ಮಾತಾಡ್ತಿದ್ದಾರೆ ಖುಷಿಯಾಗಿ. ಸೊ ಅದು ಕೇಳಿಸ್ಕೊಳ್ಳಿ ಅವರು ವಿಶ್ ಮಾಡೋದನ್ನ. ನೋಡಿ ವೀಕ್ಷಕರೇ, ನಮ್ಮ ಶೋ ಸ್ಟಾರ್ಟ್ ಮಾಡೋಕ್ಕೆ 15 ನಿಮಿಷ ಲೇಟ್ ಆಯಿತು. ಸೊ ಹಂಗೂ ಹಿಂಗೆ ಹೊರಗಡೆ ಹೋಗಾದ್ಮೇಲೆ ನಮ್ಮ ಎಕ್ಸೈಟ್ಮೆಂಟ್ ಪೀಕ್ ಲೆವೆಲ್ಗೆ ಹೋಯಿತು. ಸೊ ನೋಡಿ ಎಂಜಾಯ್ ಮಾಡಿ, ನಾವು ಹೆಂಗೆ ಎಂಜಾಯ್ ಮಾಡಿದ್ರೆ ಅಂತ. ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಸೇಫ್ಟಿಗೆ. ಹಾಯ್. ಸೊ ಫೈನಲಿ ನಾವು ನಮ್ಮ ತಲಪತಿ ವಿಜಯ್ ಅವ್ರದ್ದು ಮೂವಿ ನೋಡಾಯಿತು, ಜನನಾಯಕನ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಹೋಗಕ್ಕೆ ಇನ್ನೊಂದು 15 ನಿಮಿಷ ಆಗುತ್ತೆ. ಹಾಗಂತ ನೀವು 15 ನಿಮಿಷ ಕಾಯೋ ಅವಶ್ಯಕತೆ ಇಲ್ಲ. ಇಲ್ಲ, ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮಗೆ ರಿವ್ಯೂ ಹೇಳ್ತೀವಿ ಹೆಂಗಿತ್ತು ಮೂವಿ, ಏನು ಎತ್ತ ಅಂತ. ಓಕೆ, ಟಿಲ್ ದೆನ್ ನಥಿಂಗ್. ಥ್ಯಾಂಕ್ ಯು. ಹಂಗೆ ಗ್ಯಾಪಲ್ಲಿ 1-2 ಶೂಟ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸಬ್ವೆಗೆ ಬಂದ್ರಿ. ನೋಡಿ ಏನೇನು ಮಾಡಿದೆ ಅಂತ. ಬಂದಿದ್ದೀವಿ, ಗೇಟ್ ಕ್ಲೋಸ್ ಮಾಡಿಬಿಟ್ಟವ್ರೆ, ಲಾಕ್ ಹಾಕ್ಬಿಟ್ಟವ್ರೆ. ಹೆಂಗೆ ಹೋಗೋದು ಹೊರಗಡೆ ಅನ್ನೋದೇ ಪಾಯಿಂಟು. ಮನೆ ಒಳಗಡೆ ಹೆಂಗೆ ಹೋಗೋದು ಆಲೋಚನೆ ಮಾಡ್ತಾಯಿದ್ದೀವಿ. ಫೋನ್ ಮಾಡೋಣ ಅಂದರೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ, ನಮ್ಮಿಂದ ನಿದ್ದೆ ಮಾಡ್ತಿರ್ತಾರೆ, ಅವ್ರು ತೊಂದರೆ ಆಗುತ್ತೆ ಅಂತ ಒಂದು. ನಾನು ಬೇರೆ ಮೆತ್ತು ಬೇರೆ ಮಾತಾಡ್ತಾ ಇದ್ದೀನ. ಓಕೆ, ಟೈಮ್ ಇವಾಗ 3 ಗಂಟೆ. ಸೊ ಈ ಟೈಮ್ 3-3:30 ಒಬ್ಬ ನನಗೆ ಮೆಸೇಜ್ ಮಾಡ್ತಾನಂದರೆ ನನ್ನ ಫ್ರೆಂಡು ಮನೋಜ್ ಅಂತ. ಅವನನ್ನು ಆದಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆಲ್ಲರಿಗೂ. ಕೊನೆಗೆ ಆಪ್ಷನ್ನೇ ಇಲ್ದಿರ ನಮ್ಮ ತಾಯಿ ಕಾಲ್ ಮಾಡೋಂಗಾಯಿತು. ಫೋನ್ ಮಾಡಿ ಕರೆಸ್ದೆ, ನೋಡಿ ಏನಾಯಿತು ಅಂತ. ಫುಲ್ಲು ಲವ್ವು ನನ್ನ ಮೇಲೆ. ಅಲ್ಲ ಮಮ್ಮಿ, ವೆಯ್ಟ್ ಮಾಡ್ತಿದ್ದೆ ನಮಗೋಸ್ಕರ. ವೆಯ್ಟ್ ಮಾಡ್ತಿದ್ದ, ಮಲಗಿಲ್ಲ. ಹೌದು, ಗೊತ್ತಾಯ್ತು ನನಗೆ ನೀನು ಎದೈತಿ ಅಂತ. ಅದಕ್ಕೆ ಇದಕ್ಕೆ ಹೇಳೋದು ತಾಯಿ ಪ್ರೀತಿ ತುಂಬ ಮುಖ್ಯ ಅಂತ. 3 ಗಂಟೆಗೆ ಬಂದಿದ್ದೀನಿ. ನಮ್ಮ ಇದ್ದೆ ನನಗೋಸ್ಕರ ಕಾಯ್ತಾರೆ. ವಾಟ್ ಎ ಲವ್ ಭಯ. ಸೊ ಫೈನಲಿ ಮನೆಗೆ ಬಂದ್ರಿ. ಸೊ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಇನ್ ಬಿಟ್ವೀನ್.
ಸೊ ಏನಂದರೆ ರಿವ್ಯೂ ಕೊಡೋಣ ಅಂತ ಬಂದ್ರಿ. ಸೊ ಏನು ರಿವ್ಯೂ ಅಂದರೆ ಫಸ್ಟ್ ಪಾಯಿಂಟು ಮೂವಿಯಲ್ಲಿ ನನಗೆ ಫೇವ್ರೇಟ್ ಇಷ್ಟ ಆಗಿದ್ದು ಎಲ್ಲ ಫೈಟ್ ಸೀಕ್ವೆನ್ಸಲ್ಲೂ ಫುಲ್ ಕೂಸ್ ಪಂಪ್ಸು, ಆ ಸಾಂಗ್ಸು, ಅನಿರುದ್ಧ್ BGM ಎಲ್ಲ ಕ್ರೇಜಿ ಆಗಿತ್ತು. ಆ್ಯಂಡ್ ನನಗೆ ಇಷ್ಟ ಆಗಿದ್ದು ತುಂಬ ವಿಷಯಗಳಂದರೆ ಆ ಮಗು ಸೆಂಟಿಮೆಂಟು. ಫಸ್ಟ್ ಚಿಕ್ಕ ಮಗು ಇದ್ದಾಗ ವಿಜಯ್ ಮತ್ತು ಇವ್ರದ್ದು ಒಳ್ಳೆ ಎಮೋಷ್ನಲ್ ಕನೆಕ್ಷನ್ ಇತ್ತು, ನನಗೆ ಫೀಲ್ ಆಯ್ತು, ಕನೆಕ್ಟ್ ಆಯಿತು. ಆ ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡ್ಯಾನ್ಸು ಒಂದೇ ಇದ್ದಿದ್ದು, ಅದು ಸ್ವಲ್ಪ ಬೇಜಾರಾಯಿತು, ಒಂದೇ ಒಂದು ಡ್ಯಾನ್ಸ್ ಇದ್ದಿಲ್ಲ ಅಂತ. ಬಟ್ ಆ ಒಂದು ಡ್ಯಾನ್ಸ್ ಕೂಡ ಮಾಸ್ ಫುಲ್ ಖುಷಿ ಆಗ್ಬಿಟ್ಟೆ. ನಾನು ಅದರಂತೂ ನೋಡಿ ನಾನು ಸ್ವಲ್ಪ ಡ್ಯಾನ್ಸ್ ಆಡಿದ್ದೀನಿ, ನೋಡ್ಕೊಂಬಂದ್ಬಿಡಿ ಗ್ಯಾಪಲ್ಲಿ. ಬಾಲಯ್ಯ ಮೂವಿ ಕಾಪಿ ಆಗಿರಲಿ, ರೀಮೇಕ್ ಆಗಿ బిడ్డ ముందు తండ్రి నిలబడితే ఆడే వంద దేవుళ్ళ లెక్క. ಇಲ್ಲಿ ದಟ್ ಈಸ್ ಡಿಫ್ರೆಂಟ್ ಪಾರ್ಟ್. ನಾವು ಆ್ಯಸ್ ಅ ಫ್ಯಾನ್ ಆಗಿ, ನಾನಂತಲ್ಲ, ಯಾರೇ ವಿಜಯ್ ಫ್ಯಾನ್ ಆಗಲಿ, ನ್ಯೂಟ್ರಲ್ ಫ್ಯಾನ್ ಆಗಲಿ, ಒಂದ್ಸತಿ ಲಾಸ್ಟ್ ಮೂವಿ ಅಂತಂದ್ರೆ ನೋಡ್ಕೊಂಬಂದರೆ ಇಟ್ ವಿಲ್ ಬಿ ವೆರಿ ಗುಡ್, ಬಿಕಾಸ್ ಫನ್ ಆಗಿರುತ್ತೆ. ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಏನೋ ಸ್ಟೈಲ್, ಚರಿಷ್ಮಾ ಅನ್ನೋದು ಸೂಪರ್ ಆಗಿರುತ್ತೆ ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ಇವ್ರದ್ದೊಂದು ಪಾಯಿಂಟ್ ಹೇಳ್ತಾರೆ ಕೇಳಿ. ಆಮೇಲೆ ನೆಗೆಟಿವ್ ಒಂದು 2 ಪಾಯಿಂಟ್ ಇದೆ, ನನ್ನ ಮನಸ್ಸಿಗೆ ಅನಿಸಿದೆ ಅಷ್ಟೇ, ಅದರ ನಥಿಂಗ್. ಹೇಳಪ್ಪ. ಏನೇ ಇದ್ರು ಥಿಯೇಟ್ರಲ್ಲೇ ಹೋಗಿ ಫೀಲ್ ಮಾಡಿ, ಮನೆಯಲ್ಲೆಲ್ಲ ಆಗೋದೇ ಇಲ್ಲ ಅದು. ಥಿಯೇಟ್ರ್ ಫೀಲ್ ಇಸ್ ಬೆಸ್ಟ್ ಫೀಲ್. ಯಾವ್ದಾನ ಒಳ್ಳೆ ಥಿಯೇಟ್ರ್ ಹುಡ್ಕೊಂಡು ಹೋಗಿ ನೋಡಿ, ಎಸ್ಪೆಷಲಿ ವಿಜಯ್, ರಜನಿಕಾಂತ್ ಮೂವಿ ಅಂಥ ಮೂವಿ ನೋಡಿ. ಅವನೇನಕ್ಕೆ ಹೇಳ್ತಾನೆ ಅಂದರೆ ಹೋಗಿದ್ರಿ, ಸೊ ಆ ಎಕ್ಸ್ಪೀರಿಯನ್ಸ್ ಕೆಡ್ದಾಗಿತ್ತು. ಸ್ಪೀಕರ್ ಸೌಂಡ್ಗಳು ಕಿವಿ ನಮ್ಮಂತಿದೆ, ಅದರಲ್ಲೆಲ್ಲ ಜಗಳಗಳು, ಕ್ರೌಡ್ ಜಾಸ್ತಿ, ಅದೆಲ್ಲ ಇರಿಟೇಟ್ ಆಯಿತು. ದಟ್ ಈಸ್ ದ ಬೇಸಿಕ್ ಸ್ಟಾಫ್, ಇಟ್ಸ್ ಓಕೆ. ಬಟ್ ಅವನಿಗೆ ಆ ಎಕ್ಸ್ಪೀರಿಯನ್ಸ್ ಆಯಿತು. ಓಕೆ, ಮೂವಿ ಎಕ್ಸ್ಪೀರಿಯನ್ಸ್ ನಿನಗೇನಿತ್ತು? ಏನೋ ಪಾಸಿಟಿವ್ ಆ್ಯಂಡ್ ನೆಗೆಟಿವ್? ನೆಗೆಟಿವ್ ಎಮೋಷನಲ್ಸ್ ಜಾಸ್ತಿ ಕ್ಯಾರಿ ಮಾಡಿಲ್ಲ ಅಷ್ಟೇ, ಅದು ನನ್ನ ಪಾಯಿಂಟ್. ಅದು ಪರವಾಗಿಲ್ಲ, ಓಕೆ. ಅದು ಬಿಟ್ಟರೆ ಬೇರೆ ಪಾಯಿಂಟ್ ಇಲ್ಲ. ಇವನು ಎಂಜಾಯ್ ಮಾಡಿಲ್ಲ, ನಾನು ಡ್ಯಾನ್ಸ್ ಮಾಡೋಕ್ಕೆ ಹೋದೆ, ಇವನು ಸುಮ್ಮನೆ ಕೂತ್ಕೊಂಡಿದ್ದೆ. ಬಟ್ ಆದರೆ ಕ್ಯಾಮ್ರಾ ವರ್ಕಿಗೆ ಅದು ಯೂಸ್ ಆದ ಅಷ್ಟೇ. ಬಟ್ ಇವನು ತುಂಬ ಸೀರಿಯಸ್ ಆಗಿದ್ದಾನೆ, ಆಲ್ರೆಡಿ 3ನೇ ಸತಿ ಇದ್ದಂದು. ಸೊ ನಥಿಂಗ್ ಟು ವರಿ. ಎಮೋಷ್ನಲ್ ನನಗೆ ಎಲ್ಲಿ ನೆಗೆಟಿವ್ ಪಾಯಿಂಟ್ ಇದೆ ಅಂತ ಮಾತ್ರ ಚಿಕ್ಕದಾಗಿ ಬೇಸಿಕ್ ಅಷ್ಟೇ. ಒಂದೇನೆಂದರೆ, ಒಂದು ಸೀಕ್ವೆನ್ಸಲ್ಲಿ ಆ ಮಗು, ಆ ಹುಡುಗಿಗೆ ಏಟ್ ಬಿದ್ದೋಗುತ್ತೆ. ಅದು ಇಂಟರ್ವಲ್ ಸೀನ್ಗಿಂತ ಒಂದು ಫೈಟ್ ಸೀಕ್ವೆನ್ಸಲ್ಲ, ಅಲ್ಲಿ ಏಟ್ ಆಗುತ್ತೆ. ನಾನೇನು ಫುಲ್ ರೇಸ್ ಆಗ್ತಾನೆಲ್ಲ ಓಕೆ. ಬಟ್ ಅದನ್ನು ಡೈಲಾಗ್ ಹೇಳ್ಕೊಂಡು ಮೆತ್ತಗೆ ಒಂದು ಫ್ಲೋಲ್ ಹೊಡಿತಾನೆ. ಬಟ್ ನನಗೆ ರಜನಿಕಾಂತ್ ಫಿಲಮ್ದು ಒಂದು ಭಾಷಾ ಫಿಲಮ್ ಒಂದು ನೆನಪಾಯಿತು. ರಜನಿಕಾಂತ್ ಫಿಲಮಲ್ಲಿ ಏನಾಗುತ್ತೆ, ಅಲ್ಲಿ ತಂಗಿ ಹೊಡಿದ ತಕ್ಷಣ ಏನೋ ಆ ಎಮೋಷ್ನಲ್, ಆ ಟೆಂಪೋ ಅದನ್ನೆಲ್ಲ ರೇಸ್ ಮಾಡೋ ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ಸಟಲಾಗಿ ಹೋಯ್ತು ಅನ್ನೋದು, ಮತ್ತು ಅದನ್ನು ಕ್ಯಾರಿ ಮಾಡಿಲ್ಲ ತುಂಬ ಹೊತ್ತು ಅನ್ನೋದು ಒಂದು ಪಾಯಿಂಟು. ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಕ್ಯಾರಿ ಮಾಡಬೇಕಿತ್ತು ಅನ್ನೋದಷ್ಟೇ. ಇನ್ನೊಂದು ಪಾಯಿಂಟ್ ಏನಂದರೆ, ಒಂದು ಕೋ ಆ್ಯಕ್ಟರ್ಗೆ ಒಂದು ಗಂಡ ತೀರೋಗ್ತಾನೆ, ಆ್ಯಂಡ್ ಆ್ಯಸ್ ವೆಲ್ ಆಸ್ ಇವ್ರು ಕೂಡ ತೀರೋಗ್ತಾರೆ ಪಾಪ, ಅವ್ರ ಮಗು. ಆ ಸೀಕ್ವೆನ್ಸಲ್ಲಿ ಇನ್ನೂ ಎಮೋಷ್ನಲ್ ಕ್ಯಾರಿ ಮಾಡ್ಬೋದಾಗಿದೆ. ಅಷ್ಟು ಬೇಗ ಸೆಲೆಬ್ರೇಷನ್ ಸಾಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟು ಬೇಗ ಆ ಲೇಡಿನ ಸ್ಮೈಲ್ ಮಾಡ್ಕೊಂಡಿರ್ತಾರೆ. ದಟ್ ಈಸ್ ನಾಟ್ ಗುಡ್ ಅನಿಸ್ತು. ಆ ಸ್ವಲ್ಪ ಎಮೋಷ್ನಲ್ ಕ್ಯಾರಿ ಮಾಡಿ ಅವ್ರಿಗೇನದು ಒಂದು ಪ್ರಾಪರ್ ಇದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು. ಬಟ್ ಐ ಆಮ್ ನಾಟ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಎಲ್ಲೋ ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ್ದು ಮಾತ್ರ, ಇಟ್ಸ್ ಮೈ ಒಪಿನಿಯನ್, ನಥಿಂಗ್ ಬ್ಯಾಡ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಸೀಕ್ವೆನ್ಸ್. ಬಟ್ ಹೇಳಿದ್ದಷ್ಟೇ, ಅದು ಪಾಪ ತೀರೋಗಿದ್ದಾರೆ. ಇನ್ನೂ ಸ್ವಲ್ಪ ಎಮೋಷ್ನಲಿನ ಕ್ಯಾರಿ ಮಾಡಿದರೆ ಇನ್ನೂ ಸ್ಟ್ರಾಂಗ್ ಆಗಿರೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅನ್ನೋದು ಒಂದು. ಬಿಕಾಸ್ ತುಂಬ ಕನೆಕ್ಟ್ ಆಗುವಂಥದ್ದು ಎಲ್ಲ ಗರ್ಲ್ಸ್ಗೆ ಆ್ಯಂಡ್ ಎಲ್ಲರಿಗೂ ಆಗುವಂಥ ವಿಷಯ. ಸೊ ದಟ್ ಇಸ್ ದ ಪಾಯಿಂಟ್. ಆ್ಯಂಡ್ ಅದರ್ ದೆನ್ ಮ್ಯೂಸಿಕ್, ಡಾನ್ಸ್, ಆ್ಯಕ್ಷನ್, ಎವ್ರಿಥಿಂಗ್ ಇಸ್ ಸೂಪರ್ ಗುಡ್. ನನ್ನ ಕಡೆಯಿಂದ 5 ಔಟ್ ಆಫ್ 4.5 ಕೊಡ್ತೇನೆ. ಆ್ಯಸ್ ಅ ಫ್ಯಾನ್ ಬಾಯ್ ಅಂತಲ್ಲ, ಖುಷಿನ ನನಗೆ, ಸಂತೋಷಕ್ಕೆ. ನಿಂದು ಎಷ್ಟಪ್ಪ? ನಂದು ಸೇಮ್ 4.5. 0.5 ಎಲ್ಲೋಯ್ತು ಅಂದರೆ ನಂದು ಎಮೋಷ್ನಲ್ ಸೀಕ್ವೆನ್ಸ್ ಸ್ವಲ್ಪ ಕನೆಕ್ಟ್ ಆಗಿದ್ರೆ ಇನ್ನೂ ಆಸೆ ತುಂಬ ಚೆನ್ನಾಗಿದ್ದಿರೋದು. ಆ್ಯಂಡ್ ನಾನು ಎಸ್ಪೆಷಲಿ ಇನ್ನೊಂದು ಪಾಸಿಟಿವ್ ಏನಂದರೆ, ಅಲ್ಲಿ ರೋಬೋಟಿಕ್ಸು, ಆ ಡ್ರೋನ್ ಶಾಟ್ಸ್ಗಳು, ಆ ರೋಬೋನ ತಂದು ಫೈಟ್ ಮಾಡಿದ್ದಲ್ಲ, ಅದು ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ನನಗೆ ರಜನಿಕಾಂತ್ದು 2.1, ನಾನು ರಜನಿ ಫ್ಯಾನ್ ಅಂತ ಹೇಳ್ತಿಲ್ಲ. I am Chitti, reloaded, version 2.0. 2.0 ರೋಬೋ ಎಲ್ಲ ನನಗೆ ರಿಕಾಲ್ ಆಯಿತು. ಇಟ್ಸ್ ಗುಡ್, ದಟ್ಸ್ ಅ ನ್ಯೂ ಥಿಂಗ್ ಆ್ಯಂಡ್ ನ್ಯೂ ಟ್ರೈ ಆಲ್ಸೋ. ಆ್ಯಂಡ್ ಮಧ್ಯದಲ್ಲೊಂದು ವಿಜಯ್ ಬಂದ್ಬಿಟ್ಟು ಇನ್ನೊಂದು ಸೀಕ್ವೆನ್ಸ್ ಹೇಳ್ತಾನೆ, ಹೆಣ್ಮಕ್ಳಿಗೆ ಬ್ಯಾಡ್ ಟಚ್ ಗುಡ್ ಟಚ್ ಬಗ್ಗೆ ಹೇಳ್ತಾರೆ. ಅದು ಕೂಡ ತುಂಬ ರೆಸ್ಪೆಕ್ಟೆಡ್ ಆ್ಯಂಡ್ ತುಂಬ ಚೆನ್ನಾಗಿರ್ತದೆ ಆ ಸೀಕ್ವೆನ್ಸ್. ನೈಸ್. ಆ್ಯಂಡ್ ಮೂವಿ ಎಂಡ್ಸ್. ನಾವು ಇವಾಗ ಹೋಗಿ 3:30 ಆಗ್ತಾ, 3:30 ಟೈಮ್ 4 3:30 ಆಗ್ತಾ ಬರ್ತಿದೆ. ನಿಮಗೆ ರಿವ್ಯೂ ಇಷ್ಟ ಆಗಿದೆ, ಕಮೆಂಟ್ ಸೆಕ್ಷನಲ್ಲಿ ಗುಡ್ ರಿವ್ಯೂ ಅಂತ ಹಾಕಿ. ದಯವಿಟ್ಟು ನೆಕ್ಸ್ಟ್ ರಿವ್ಯೂ ಕೊಡೋಕ್ಕೂ ನಾವು ಪ್ರಯತ್ನ ಪಡ್ತೀವಿ. ನೆಕ್ಸ್ಟ್ ಯಾವ್ದಾರ ಮೂವಿಗೆ ಹೋದರೆ ನಾನು ಇದೆಲ್ಲ ಮೊದಲನೇ ಪ್ರಯತ್ನ.
ನಿಮ್ಮ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ D3. ಥ್ಯಾಂಕ್ ಯು.